ದೇವೇಗೌಡರು ಅಪ್ಪಾಜಿ ಇದಾರಲ್ಲ, ಅವ್ರಿಗಾಗಲಿ ಅವ್ರ ಕುಮಾರಣ್ಣಂದು ಒಂದು ಕಾಲು ಎಕ್ಕಳ ಸೋದೋಗಿರೋ ಎಕ್ಕಳ ಅವರು ಬಾತ್ರೂಮ್ಗೆ ಹಾಕೊಂಡು ಹೋಗ್ತಾರಲ್ಲ ಎಕ್ಕಳ, ಆ ಎಕ್ಕಳ ಕೊಂಡ್ಕೊಳ್ಳೋ ಅಷ್ಟು ಯೋಗ್ಯತೆ ಇದೆಯಾ ಅಂತ ಕೇಳ್ಕೊಂಬಿಡಿ. ಇವತ್ತು ನಿನ್ನ ಹತ್ರ ಇರೋ ಲಕ್ಸುರಿ ಐಷಾರಾಮಿ, ನಿನ್ನ ಹೆಸರು, ನಿನ್ನ ಹುದ್ದೆ, ನಿನ್ನ ಮಂತ್ರಿಗಿರಿ ಎಲ್ಲ JDSನ ಭಿಕ್ಷೆ, ದೇವೇಗೌಡರ ಭಿಕ್ಷೆ, ಕುಮಾರಸ್ವಾಮಿಯವ್ರ ಭಿಕ್ಷೆ ತಗೊಂಡು ನೀನು ಇಷ್ಟೆಲ್ಲ ಮಾತಾಡ್ತಾ ಇದೆಯಾ ಅಂದರೆ ಭಿಕ್ಷೆ ಆಗದವ್ರ ದಾನಿ ಹೆಂಗಿರಬೇಕು? ನಿನ್ನ ಹಲ್ಕ ಮಾತುಗಳಿಗೆ, ನಿನ್ನ ಹಲ್ಕ ರಾಜಕೀಯಕ್ಕೆ ನಾವು ಬಲಿ ಆಗಲ್ಲ, ಬೇಕಾದರೆ ನಿನ್ನ ಬಲಿ ಕೊಟ್ಬಿಡ್ತೀವಿ. ಚನ್ನಪಟ್ಟಣ ಬೈ ಎಲೆಕ್ಷನ್ ಪ್ರಚಾರದ ಟೈಮಲ್ಲಿ ಜಮೀರ್ ಅವರು ಮಾತಾಡಿರುವಂಥದ್ದು ಅಂದರೆ JDS ಪಕ್ಷದಲ್ಲೇ ಇಟ್ಕೊಂಡು ಇವಾಗ JDS ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಅವರು ಕಲ್ಲರ್ ಇರ್ಬೋದು, ಕೊಂಡ್ಕೊಳ್ತೀನಿ ಕುಟುಂಬನ ಅಂತ ಹೇಳೋದಿರ್ಬೋದು. ಮೇಡಮ್, ಕೊಂಡ್ಕೊಳ್ಳೋದು ಒಂದು ಕಡೆ ಇರಲಿ, ಫಸ್ಟು ಇವರಿಗೆ ಆ ಯೋಗ್ಯತೆ ಇದೆಯಾ ಅಂತ ಕೇಳಿ. ನಮ್ಮ ದೇವೇಗೌಡರು ಅಪ್ಪಾಜಿ ಇದಾರಲ್ಲ, ಅವ್ರಿಗಾಗಲಿ ಅವ್ರ ಕುಮಾರಣ್ಣಂದು ಒಂದು ಕಾಲು ಎಕ್ಕಳ ಸೋದೋಗಿರೋ ಎಕ್ಕಳ ಅವರು ಬಾತ್ರೂಮ್ಗೆ ಹಾಕೊಂಡು ಹೋಗ್ತಾರಲ್ಲ ಎಕ್ಕಳ, ಆ ಎಕ್ಕಳ ಕೊಂಡ್ಕೊಳ್ಳೋ ಅಷ್ಟು ಯೋಗ್ಯತೆ ಇದೆಯಾ ಅಂತ ಕೇಳ್ಕೊಂಬಿಡಿ. ಇಲ್ಲಾಂದರೆ ಇವ್ರು ಮನ್ಸು ಮಾಡಿದ್ರೆ ಇಂಥವ್ರು 10 ಜನಕ್ಕೆ ಒಂದು ಚಿಟಿಕೆಯಲ್ಲಿ ಕೊಂಡ್ಕೋಬೋದು. ನೋಡಿ, ಬಾಯಿ ಇದೆ ನಾಲಿಗೆ ಇದೆ ಅಂತ ಮಾತಾಡೋದಲ್ಲ. ಒಂದು, ನೀನು ಎಲ್ಲಿಂದ ಬಂದೆ, ನಿನ್ನ ಯೋಗ್ಯತೆ ಏನಿತ್ತು, ನಿನ್ನ ಪಾಸ್ಟ್ ಏನಿತ್ತು ಅಂತ ಯೋಚನೆ ಮಾಡ್ಕೊ. ಇವತ್ತು ನಿನ್ನ ಹತ್ರ ಇರೋ ಲಕ್ಸುರಿ ಐಷಾರಾಮಿ, ನಿನ್ನ ಹೆಸರು, ನಿನ್ನ ಹುದ್ದೆ, ನಿನ್ನ ಮಂತ್ರಿಗಿರಿ ಎಲ್ಲ JDSನ ಭಿಕ್ಷೆ, ದೇವೇಗೌಡರ ಭಿಕ್ಷೆ, ಕುಮಾರಸ್ವಾಮಿಯವ್ರ ಭಿಕ್ಷೆ ತಗೊಂಡು ನೀನು ಇಷ್ಟೆಲ್ಲ ಮಾತಾಡ್ತಾ ಇದೆಯಾ ಅಂದರೆ ಭಿಕ್ಷೆ ಆಗದವ್ರ ದಾನಿ ಹೆಂಗಿರಬೇಕು? ಆ ದಾನಿ ಹೆಂಗಿರಬೇಕು ಅಂತ ಅರ್ಥ ಮಾಡ್ಕೋಬೇಕು. ಬಾಯಿ ಇದೆ ನಾಲ್ಗೆ ಅಂತ ಮಾತಾಡೋಕೆ ಹೋದರೆ ಇಡೀ ಮುಸ್ಲಿಂ ಸಮುದಾಯನೇ ಇವ್ರಿಗೆ ಆಪೋಸಿಟ್ ಆಗುತ್ತೆ ಇವಾಗ. ಯಾಕಂದರೆ ಯಾವುದೇ ಕಾರಣಕ್ಕೂ ಇಂಥ ಹೇಳಿಕೆಗಳಿಗೆ ಇವಾಗ ನೋಡಿ, ದೇವೇಗೌಡರು ಅಂದರೆ ಪ್ರತಿಯೊಂದು ಸಮಾಜದಲ್ಲಿ ಒಂದು ಗೌರವ ಇದೆ. ನಮ್ಮ ಮುಸ್ಲಿಮ್ಗೆ 4% ಕೊಟ್ಟಿರೋದು ಯಾರಾದರೂ ಇದ್ದರೆ ಅದು ದೇವೇಗೌಡರು, ಆಯಿತಾ? ನಮ್ಮ ಮುಸ್ಲಿಂ ಸಮಾಜಕ್ಕೆ ಈ ಪಕ್ಷದಲ್ಲಿ ಜಾಸ್ತಿ ಯಾರಾದರೂ ಬೆಳೆಸಿದ್ದಾರೆ ಅಂದರೆ JDS ಪಕ್ಷ, ನಮ್ಮ ದೇವೇಗೌಡರು. ಯಾವ ಪಕ್ಷದಲ್ಲೂ ಮುಸಲ್ಮಾನರಿಗೆ ಅಷ್ಟೊಂದು ಸಪೋರ್ಟ್ ಇಲ್ಲ, ಈ ಪಕ್ಷದಲ್ಲಿ ಇರುವಂಥ ಸಪೋರ್ಟು. ಇವತ್ತು ನೀನು ಅರ್ಥ ಮಾಡ್ಕೋಬೇಕು, ಇದೇ ಸಮಾಜ ನಿನಗೆ ಉಲ್ಟಾ ಬೀಳುತ್ತೆ ಆಮೇಲೆ. ನೋಡಿ ಮೇಡಮ್, ಯಾವುದೇ ಕಾರಣಕ್ಕೂ ನಾವು ಮುಸಲ್ಮಾನರು ಇಂಥ ಮಾತುಗಳಿಗೆ ಸಪೋರ್ಟ್ ಮಾಡಲ್ಲ. ಇದರಿಂದ ಏನಾಗುತ್ತೆ, ಇಡೀ ಹಿಂದೂ ಸಮಾಜ ನಮ್ಮ ವಿರೋಧಿ ಆಗಿಬಿಡುತ್ತೆ. ಅವ್ರ ಕಣ್ಣಲ್ಲಿ ನಮ್ಮ ವಿರೋಧ ಬಂದ್ಬಿಡುತ್ತೆ. ಇವನಿಂದ ನಾವು ವಿರೋಧ ಮಾಡ್ಕೋಬೇಕಾದ್ರೆ ನಮ್ಮ ಅಣ್ಣ ತಮ್ಮದಿರ ಜೊತೆ, ಯಾಕಂದರೆ ಬೆಳಗಿಂದ ಸಂಜೆವರೆಗೂ ಅವ್ರ ಜೊತೆಲಿ ಬಾಳ್ಬೇಕು ನಾವು. ನಿನ್ನ ಹಲ್ಕ ಮಾತುಗಳಿಗೆ, ನಿನ್ನ ಹಲ್ಕ ರಾಜಕೀಯಕ್ಕೆ ನಾವು ಬಲಿ ಆಗಲ್ಲ, ಬೇಕಾದರೆ ನಿನ್ನ ಬಲಿ ಕೊಟ್ಬಿಡ್ತೀವಿ. ಸರ್, ಇವಾಗ ಚನ್ನಪಟ್ಟಣ ಬೈ ಎಲೆಕ್ಷನ್ ಪ್ರಚಾರ ಟೈಮಲ್ಲಿ ಅವ್ರು ಮಾತಾಡಿರೋದು, ಸೊ ಎಲ್ಲೋ ಒಂದು ಕಡೆ ಇದು ಬೈ ಎಲೆಕ್ಷನ್ಗೆ ಅವ್ರ ಮಾತುಗಳು ಪ್ಲಸ್ ಆಗುತ್ತಾ ಅಥವಾ ಮೈನಸ್ ಆಗುತ್ತಾ? 100% ಅವ್ರ ಪಕ್ಷಕ್ಕೆ ಮೈನಸ್ ಆಗೋದು ಮೇಡಮ್. ಈಗ ಆಲ್ರೆಡಿ ಎಲ್ಲ ಜಾತಿ ಸಮುದಾಯದವರು ಒಂದಾಗವ್ರೆ ಈ ಒಂದು ಹೇಳಿಕೆಯಿಂದ. ಈ ಒಂದೇ ಒಂದು ಹೇಳಿಕೆಯಿಂದ ಇಲ್ಲಿವರೆಗೂ ನಮಗೆ ಬೇರೆ ಥರ ಭಯ ಇತ್ತು. ಲೀಡ್ 5,000 ಗೆಲ್ಲೋದಂತೂ ಪಕ್ಕ, 5,000 ಬರುತ್ತೋ 500 ಬರುತ್ತೋ ಅಂತ ಇದ್ವಿ. ಇವಾಗ 20,000 ಲೀಡಿಂದ ಗೆಲ್ತೀವಂತ ಧೈರ್ಯ ಬಂದಿದೆ. ಇವತ್ತು ನೆಮ್ಮದಿಯಿಂದ ನಿಂತ್ಕೊಂಡಿದ್ದೀವಿ, ಇಲ್ಲಾಂದರೆ ನಾನು ಚುನಾವಣೆಯಲ್ಲಿ ಅಲ್ಲಿ ಇರ್ತಿದ್ದೆ. ಜಮೀರ್ ಅವ್ರಿಗೆ ಅದ್ರ ಜೊತೆಗೆ ನಿಮ್ಮ ಸಮುದಾಯದವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಒಂದೇ ಒಂದು ಮಾತು ಮೇಡಮ್, ನಮ್ಮ ಸಮುದಾಯ ಯಾವುದೇ ಕಾರಣಕ್ಕೂ ಇಂಥ ಮಾತುಗಳಿಗೆ ಸಪೋರ್ಟ್ ಮಾಡಲ್ಲ. ಪ್ಲಸ್ ನಮ್ಮ ಮುಸ್ಲಿಂ ಸಮಾಜಕ್ಕೆ ಒಂದೇ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ, ದಯವಿಟ್ಟು ಮುಂದಿನ ದಿನಗಳಲ್ಲಿ ಇಂಥ ಜಮೀರ್ ಬಿ ಮಾತುಗಳಿಗೆ ಬೆಂಬಲ ಕೊಡೋದು ಏನಾದರೂ ಮಾಡಿಕೊಂಡ್ರೆ ಇಡೀ ರಾಜ್ಯದಲ್ಲಿ ಬೇರೆ ವರ್ಗಕ್ಕೆ, ಬೇರೆ ಸಮುದಾಯಕ್ಕೆ ನಾವು ವಿರೋಧ ಮಾಡ್ಕೊಳ್ತೀವಿ. ನಾವು ವಿರೋಧ ಮಾಡ್ಕೊಂಡು ಇಲ್ಲಿ ಬಾಳೋಕ್ಕಾಗಲ್ಲ. ನಾವು ಇಲ್ಲೇ ಬಾಳಬೇಕು, ಇಲ್ಲೇ ಬದುಕಬೇಕು, ಇಲ್ಲೇ ಸಾಯಬೇಕು. ಅಂದರೆ ನಾವು ಎಲ್ಲರೂ ಜೊತೆಯಲ್ಲಿರಬೇಕು. ಅದಕ್ಕೆ ಇಂಥ ಮಾತುಗಳಿಗೆ ಜಮೀರ್ ಅಹ್ಮದ್ ಬೈಗೆ ಬಹಿಷ್ಕಾರ ಹಾಕಿ ಅಂತ ಹೇಳ್ತೀನಿ. ಅವ್ರಿಗೆ ಏನಕ್ಕೆ ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಸೈಮ್ ಅವ್ರಿಗೆ ಏನಕ್ಕೆ ಹೇಳಕ್ಕೆ ಇಷ್ಟಪಡ್ತಾರೆ? ಸೈಮ್ ಅವ್ರಿಗೆ ಏನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅಂತ? ಜಮೀರ್ ಅವರಿಗೆ ಅದೇ ಹೇಳ್ದಲ್ಲ ಮೇಡಮ್, ಜಮೀರ್ ಬೈ ರಾತ್ರಿ ನೀವು ನಿದ್ದೆ ಮಾಡೋಕ್ಕಿಂತ ಮುಂಚೆ ನಮ್ಮಲ್ಲಿ ನಮಾಜ್ ಮಾಡ್ತಾರೆ. 1-2 ರಕಾತ್ ನಮಾಜ್ ಮಾಡಿಬಿಟ್ಟು ಆ ಮುಸಲ್ಲಾ ಮೇಲೆ ಕೂತ್ಕೊಂಡು ಒಂದು 10 ನಿಮಿಷ ಯೋಚನೆ ಮಾಡಿ, ಇವತ್ತು ನೀವು ಯಾವ ಮಟ್ಟಕ್ಕೆ ಬೆಳೆದಿದ್ದೀರೋ ಅದರಲ್ಲಿ ಯಾರು ಸಹಕಾರ ಅಂತ. ಇಂಥ ಮಾತಿಂದ ಆ ಅಲ್ಲ ಮೆಚ್ತಾನ?
ಅಂತ ಇದು ಯೋಚನೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ದೇವೇಗೌಡ ಅಪ್ಪಾಜಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಇಂಥ ಮಾತುಗಳೆಲ್ಲ ಮಾತಾಡೋಕೆ ಹೋಗಬೇಡಿ ಅಂತ ಹೇಳಕ್ಕೆ ಬಯಸ್ತೀನಿ. ಬೀಟ್ ಪ್ಲಸ್ ಕರ್ನಾಟಕ.